ನಮಸ್ಕಾರ. ನಾನು ಮತ್ತೆ ನಿಮಗೂ ಸಲ ಮುಂದೆ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ. ನಾನು ಶ್ರೀನಗರದಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆದಾಗ ಯಾವ ಥರ ರೆಜಿಮೆಂಟ್ ಮೂವ್ ಆಗುತ್ತೆ ಅಂತ ಹೇಳಿದ್ದೆ ನಿಮಗೆ. ನಾನು ಅಲ್ಲೇ ನಾಯಕ ಆಗಿದ್ದೆ. ಈಗ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸೋದೇನೆಂದರೆ, ನಾಗ ಶ್ರೀನಗರದಿಂದ ಈಗ ಪಠಾನ್ ಪಂಜಾಬ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಪಂಜಾಬ್ ಅಲ್ಲಿಗೆ ಟ್ರಾನ್ಸ್ಫರ್ ಆದಾಗ ನನಗೆ ಅಲ್ಲಿಂದ ರೆಜಿಮೆಂಟೇ ಮೂವ್ ಆಗುತ್ತೆ. ಒಂದೇ ಅಂತಲ್ಲ, ರೆಜಿಮೆಂಟೇ ಮೂವ್ ಆಗುತ್ತೆ. ರೆಜಿಮೆಂಟ್ ಮೂವ್ ಆದಾಗ ಅಲ್ಲಿಗೆ ನಾನು ಅವಾಗ ನಾಯಕ ಆಗಿದ್ದಾಗ ಅಲ್ಲಿ ಪಂಜಾಬ್ ಬಂದಾಗ ಅಲ್ಲೂ ಸ್ಪೋರ್ಟ್ಸ್ಮ್ಯಾನ್ ಸ್ಟಾರ್ಟ್ ಆಗುತ್ತೆ. ನಂದು ರೆಜಿಮೆಂಟಲ್ಲಿ ಸ್ಪೋರ್ಟ್ಸ್ಮ್ಯಾನು ಎಲ್ಲ ಅವಾಗ ನನ್ನ ಸ್ಪೋರ್ಟ್ಸ್ಮ್ಯಾನೇ ತಗೊಬಿಟ್ರಲ್ಲಿ. ಈಗ ಯಾವತ್ತು ನೋಡಿದ್ರು ಸ್ಪೋರ್ಟ್ಸ್ಮ್ಯಾನ್ ನಾಗರಾಜ್ ಬಂಡೆ ನಾಗರಾಜ್ ಅನ್ನೋ ಕರೆಯೋರನ್ನು. ನನಗೆ ಅವಾಗ ನನಗೆ ಹೆಸರು ಅಂದರೆ ಯಾರೂ ನನಗೆ ಫೀಲಿಂಗ್ ಆಯ್ತಾರಿಲ್ಲ. ಎಲ್ಲ ನನಗಿಂತ ಸೀನಿಯರ್ಸ್ ಎಲ್ಲ ನಾಗರಾಜ ಪಡ್ಕೊಂಡು ಅವನು ಇಷ್ಟು ನಾಯಕ ಆಗ್ಬಿಟ್ಟೆ, ನಾನು ಸೋಲ್ದರಾಗ್ಬಿಟ್ಟೆ, ಜಲ್ದಿ ಹೌಲ್ದಾರಾಗು ಅಂದರು. ಆಯ್ತು ಸರ್, ಮಾಡ್ತೀನಿ ಸರ್, ಏನೋ ನಿಮ್ಮಂತೆ ಆಶೀರ್ವಾದ ನನಗೆ. ಅವಾಗ ನನಗೆ ಕನ್ನಡ ಸ್ವಲ್ಪ ಕನ್ನಡ ಬಿಟ್ಟರೆ ಹಿಂದಿನೂ ಅಷ್ಟು ಜಾಸ್ತಿ ಬರ್ತಾರಿಲ್ಲ. ನಾನು ಅವಾಗ ನಾಯಕ ಆಗಿದೆ. ನಾಯಕಿಂದ ಚಂಡೀಗಢಗೆ ಟ್ರಾನ್ಸ್ಫರ್ ಆದರು. ಪಂಜಾಬ್ಗೆ ಬಂದಾಗ ಅಲ್ಲಿ ರೆಜಿಮೆಂಟ್ ಸೆಟ್ಲ್ಮೆಂಟ್ ಆಯಿತು. ಸೆಟ್ಲ್ಮೆಂಟ್ ಆದಾಗ ನನಗೆ ಅವಾಗ ಅಲ್ಲಿ ಕಬಡ್ಡಿ, ಈಗ ಅಲ್ಲಿ ಜಾಸ್ತಿ ಪಂಜಾಬಲ್ಲಿ ಸ್ವಲ್ಪ ಜಾಸ್ತಿ ಕಬಡ್ಡಿ, ಸರ್ದಾಜಿಗಳೆಲ್ಲ ಕಬಡ್ಡಿಗಳು. ಆವಾಗ ನಮ್ಮ ರೆಜಿಮೆಂಟ್ CEO ಅಂದರು, ಇನ್ನು ನಮ್ಮ ಕಬಡ್ಡಿ ಟೀಮ್ ಯಾರನ್ನ ಸ್ಟಾರ್ಟ್ ಮಾಡಬೇಕಲ್ಲ ನಾಗರಾಜ್ ಅಂದರು. ಸರ್ ನಾನು ಸ್ಪೋರ್ಟ್ಸ್ಮನ್, ಎಲ್ಲ ಸ್ಪೋರ್ಟ್ಸ್ಮನ್ ಎಲ್ಲ ಕಬಡ್ಡಿ ಫುಟ್ಬಾಲ್ ಎಲ್ಲರೂ ಆಡ್ತಾರೆ, ಇದೊಂದು ಗೇಮ್ ಸ್ಟಾರ್ಟ್ ಮಾಡಿಬಿಡ್ಬೇಕಲ್ಲ ಅಂದರು. ಒಂದು ಟೀಮ್ ಸ್ಟಾರ್ಟ್ ಮಾಡು, ಯಾರಾಗಿ ಈ ಟೀಮಿಗೆ ಗೆದ್ದು ನೋಡಪ್ಪ, ಒಳ್ಳೆ ಅನುಕೂಲ ಅಂದರು. ಸರ್ ನಾನು ರೆಜಿಮೆಂಟಿಂದ ಸ್ವಲ್ಪ ಎಲ್ಲ ನಮ್ಮ ಹುಡುಗರನ್ನ ಒಳ್ಳೆ ತಗಡಿರೋನೆಲ್ಲ ಕರ್ಸ್ಕೊಂಡೆ. ಸ್ವಲ್ಪ ಎಲ್ಲರೂ ಕಬಡ್ಡಿ ಕಬಡ್ಡಿ ಆಡೋ. ಸಾಯಂಕಾಲ 4 ಗೇಮ್ ಪೀರಿಯಡ್ ಆಗುತ್ತೆ. ಗೇಮ್ ಪೀರಿಯಡ್ ಅಂದರೆ 4:15 ಮೇಲೆ ಒಂದು ಅರ್ಧ ಗಂಟೆ ಗೇಮ್ ಪೀರಿಯಡ್ ಆಗುತ್ತೆ. ಆ ಗೇಮ್ ಪೀರಿಯಡ್ ಅವಾಗ ನಾನು ಸ್ಟಾರ್ಟ್ ಮಾಡಿ ಯಾರ ಟೀಮ್ಗೆ ಕರ್ಸ್ಕೊ ಅಂದರು. ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ನಾನು ಅವು 12 ಜನ 13 ಜನ 15 ಜನ 2 ಟೀಮ್ ಒಂದು 27 ಜನ ಸೆಲೆಕ್ಟ್ ಮಾಡಿಕೊಂಡೆ. ಕಂಪ್ನಿಯಿಂದ ಒಂದು ಕಂಪ್ನಿಯಿಂದ ಒಬ್ಬೊಬ್ಬರು ಗೇಮ್ ಮಾಡೋಕ್ಕೆ ಕಬಡ್ಡಿ ಪ್ಲೇಯರೆಲ್ಲ ಒಂದು ಟೀಮ್ ಏನು ಬೇಡ ಸರ್, ಈಗ ರೆಜಿಮೆಂಟ್ ವೈಸು ಬೇಡ, ಇಂಟ್ರಿ ಕಂಪ್ನಿ ಮಾಡ್ಬಿಡೋಣ ಸರ್. ಇಂಟ್ರಿ ಕಂಪ್ನಿ ಸ್ವಲ್ಪ ಆವಾಗ ಸ್ಪೋರ್ಟ್ಸ್ಮ್ಯಾನ್ಗೆ ಕಂಪ್ನಿ CEO, ಕಂಪ್ನಿ ಹೌಲ್ದಾರ್, ಕಂಪ್ನಿ ಸುದ್ದಾರೆಲ್ಲ ಸ್ವಲ್ಪ ಕಾಫಿಟ್ ಬರ್ತದೆ. ಸ್ವಲ್ಪ ನಮ್ಮ ಕಂಪ್ನಿ ಗೆದಿಬೇಕು, ನಮ್ಮ ಪ್ಲಟೂನ್ ಗೆದಿಬೇಕು ಅಂತ ಸ್ವಲ್ಪ ಎಲ್ಲರಿಗೂ ಅವಾಗ ಆಸೆ ಬರ್ತದೆ ಅಂದರು. ನಾನು ಹೇಳೋದಕ್ಕೆ ಒಳ್ಳೆ ಐಡಿಯಾ ಇದ್ದದ್ದು ಕಂಪ್ನಿ ಇಂಟ್ರ್ ಬಟಾಲಿಯನ್ ಮಾಡ್ಬಿಡೋಣ ಅಂದರು. ಇಂಟ್ರಿ ಕಂಪ್ನಿಲಿ ಎಲ್ಲ ಕಬಡ್ಡಿ ಪ್ಲೇಯರ್ ಸ್ಟಾರ್ಟ್ ಮಾಡಿ ಒಂದು ಪೋರ್ಟ್ ಫೀಲ್ಡ್ ಕಂಪ್ನಿ, ಪೋರ್ಟ್ 3, ಪೋರ್ಟ್ 4, ಫೀಲ್ಡ್ ಪಾರ್ಕು, 4 ಕಂಪ್ನಿ, ಹೊರಕ್ಕೆ 2 ಕಂಪ್ನಿ ಸೇರಿ ಒಂದು ಇನ್ನೊಂದು ಕಂಪ್ನಿ ಸೇರಿ 2 ಕಂಪ್ನಿ ಸೇರಿ ಒಂದು ಟೀಮು. 2 ಟೀಮ್ ಆಯಿತು. 2 ಟೀಮ್ ಮೇಲೆ ಯಾರು ಗೆಯ್ತಾರೋ ಅವರು ಫಸ್ಟು ಸೆಕೆಂಡು ಅದು ಮಾಡಿಕೊಂಡು ಲಾಸ್ಟ್ 3 ಟೀಮ್ ಆದವು. 3 ಟೀಮ್ ಎಲ್ಲ ನೋಡಿ ಮುಗಿಸ್ಕೊ ಬಂದಾಗ ಲಾಸ್ಟಲ್ಲಿ ಸರ್ ನಾನು ಫೋಟೋ ಫೀಲ್ಡ್ ಕಂಪ್ನಿ ತಾನೆ ಸರ್, ನಾನು ಕಬಡ್ಡಿ ಅಂದಾಗ ಎಲ್ಲ ಫುಲ್ಲು ಏನು ಯಾರು ಅವಾಗ ಸಮಯ ಅಂತ ಏನು ಅಷ್ಟು ಇದಾದಿಲ್ಲ. 95, 96 ಅವಾಗ ನನಗೆ ಸ್ವಲ್ಪ ಜಾಸ್ತಿ ಸ್ಪೋರ್ಟ್ಸ್ಮ್ಯಾನಿಂದ ಅವಾಗ 96 ನಾನು ಅಲ್ಲಿ ಪಂಜಾಬಲ್ಲಿ ಓದೋದಕ್ಕೆ ನನ್ನ ಕಬಡ್ಡಿ ಪ್ಲೇಯರು ಸ್ವಲ್ಪ ಸ್ಟಾರ್ಟ್ ಮಾಡಿದಾಗ ಹಾಕಿ ಪ್ಲೇಯರ್, ಫುಟ್ಬಾಲು, ಬಾಕ್ಸಿಂಗು ಎಲ್ಲ ಅಲ್ಲೆಲ್ಲ ಟೀಮ್. ಆಗೆಲ್ಲ PCR ತಾನೆ ಏರ್ಪೋರ್ಟ್ಗೆ, ಅಲ್ಲಿಂದ ಇದೇ ಇರೋದು. ಅಲ್ಲಿ ಹೋಗಿ ಮಾಡ್ಕೊಂಡು ಬಂದಾಗ ಅಲ್ಲಿಂದ ನಾನು ಲಾನ್ಸ್ ಹೌಲ್ದಾರಾಗಿ ನನಗೆ ಫುಲ್ಲು ಸಪೋರ್ಟು ರೆಜಿಮೆಂಟಿಂದ ಒಳ್ಳೆ ಹೆಸರು ಕೊಡ್ತದೆ ನನಗೆ. ಲಾನ್ಸ್ ಹೌಲ್ದಾರ ಕೊಟ್ಟು ಬಂದಮೇಲೆ ಒಂದು 5 ವರ್ಷಕ್ಕೆಲ್ಲ ಹೌಲ್ದಾರ ಆಗಬೇಕು ಅಂದರೆ ಕಷ್ಟ ಇರ್ತದೆ. ಇವಾಗ ಆ ಕಾಲದಲ್ಲಿ 10 ವರ್ಷ 15 ವರ್ಷ ಹೌಲ್ದಾರ ಆಗೋಕೆ ಇದ್ರಲ್ಲ ಎಲ್ಲ ಸಿಪಾಯಿಗಿರೋರು. ನಾನು ಸ್ಪೋರ್ಟ್ಸ್ಮ್ಯಾನ್ ಆದಾಗ ನನಗೆ ಸ್ಪೋರ್ಟ್ಸ್ಮ್ಯಾನ್ ಅಂದರೆ ಸ್ವಲ್ಪ ಭಯಂಕರ ನನಗೆ ಇಷ್ಟ ಆಯಿತು. ರೆಜಿಮೆಂಟಲ್ಲಿ ಪೂರ ಯಾವ CEO ನೋಡಿದ್ರು ಸ್ಪೋರ್ಟ್ಸ್ಮ್ಯಾನ್ ಅಂದರೆ ನಾನು ಸ್ಪೋರ್ಟ್ಸ್ಮ್ಯಾನ್. ನನಗೆ ಒಳ್ಳೆ ಟ್ರ್ಯಾಕ್ ಶೂಟು, ಒಳ್ಳೆ ಇದೆಲ್ಲ ಕೊಡೋರು, ಇದು ಮಾಡೋರು. ನಾವು ನನ್ನ ರೆಜಿಮೆಂಟಲ್ಲಿ ನಾನು ಸ್ಪೋರ್ಟ್ಸ್ಮ್ಯಾನ್ ಥರ ಇದ್ದಾಗ ರೆಜಿಮೆಂಟ್ ನನಗೆ ಗೇಮ್ ಯಾವುದು ಬಾರ್ಡ್ರ್ಗಳಿಗೆ ಕಳಿಸೋರಿಲ್ಲ. ಪಂಜಾಬಿಂದ ಅವಾಗ ಸರ್ ನನಗೆ ನಾವು ಗೇಮ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟೆ ಸರ್. ನಾನು ಬಾರ್ಡ್ರ್ ಕಡೆ ಹೋಗ್ಬೇಕು ಸರ್ ಅಂದರು. ಬಾರ್ಡ್ರ್ ಕಡೆ ಎಲ್ಲ ಸ್ವಲ್ಪ ನನಗೂ ಟ್ರೈನಿಂಗ್ ಬೇಕು ಸರ್, ನನಗೂ ಜವಾನ್ ಸ್ವಲ್ಪ ನನಗೂ ಗೊತ್ತಾಗಬೇಕು ಸರ್. ಸುಮ್ಮನೆ ನಾಯಕ ಹೌಲ್ದಾರ ಆಗ್ಬಿಟ್ರೆ ಸರ್ ಅಂದೆ. ಸೆಕ್ಷನ್ ಕಮಾಂಡ್ರು, ಸೆಕ್ಷನ್ 2 ಎಲ್ಲ ನಾನು ಸ್ವಲ್ಪ ಕಲ್ತ್ಕೋಬೇಕು ಸರ್ ಅಂದೆ. ಅವಾಗ ಓಕೆ ಅಂದಾಗ ರೆಜಿಮೆಂಟ್ ನೀವು ಸ್ಪೋರ್ಟ್ಸ್ಮ್ಯಾನ್ ಹೋಗು. ಆ ಟೈಮಲ್ಲಿ ನಂಗೆ ಬರ್ತಿದ್ದೆ 3 ತಿಂಗಳಿಗೂ ತಿರ್ಗಿ ರೆಜಿಮೆಂಟ್. ಆವಾಗ
ಪಂಜಾಬಿಂದ ತಿರ್ಗಾ ಅಸ್ಸಾಂಗೆ ಅಸ್ಸಾಂ ಇಲ್ಲ ಅಷ್ಟು ನಾಗಾಲ್ಯಾಂಡ್ ಟ್ರಾನ್ಸ್ಫರ್ ಮಾಡಿದ್ರು. ನಾಗಾಲ್ಯಾಂಡೇ ಮೂವಾಯಿತು, ರೆಜಿಮೆಂಟೇ ಮೂವಾಯಿತು. ಪಂಜಾಬ್ ನಾಗಾಲ್ಯಾಂಡಿಂದ ಅಲ್ಲಿ 3 ವರ್ಷ 22 ತಿಂಗಳು ಮಾಡ್ದು, ಸರ್ವಿಸ್ ಮಾಡ್ದು. ತಿರ್ಗಿ ನಾಗಾಲ್ಯಾಂಡಿಂದ ತಿರುಗಿ ಏನು ಬಾರಾಮುಲ್ಲ ಶ್ರೀನಗರ್ಗೆ ತಿರ್ಗಿ ಬತ್ತು ರೆಜಿಮೆಂಟ್ ಅಲ್ಲಿ ಮೂವ್ ಮಾಡಿದ್ರು. ರೆಜಿಮೆಂಟ್ ಅಲ್ಲಿಗೂ ಮಾಡಿದ್ರೆ ಹೆಂಗೋ ಟ್ರೈನಿಂಗು ಮತ್ತು ಇದ್ದೇ ಇರುತ್ತೆ, ಯಾವ ಟ್ರೈನಿಂಗು ಇಲ್ಲ ಏನು. ಆರ್ಮಿಲಿ ಯಾವ ಟ್ರೈನಿಂಗು ಒಂದು ಯಾವುದು ಎಲ್ಲದೂ ರೆಡಿಯಾಗಿರಬೇಕು, ಒಂದೇ ಟ್ರೈನಿಂಗ್ ಅಲ್ಲ. ಇದು ತಾಪಕ ಒಂದು ಅಲ್ಲೇನು ಆಫೀಸರು JCO ಏನು ಬಾರ್ಡ್ರಿಗೆ ಹೋದ್ಮೇಲೆ ಇಂಥವ್ರು ಅಂತಾರೆ ಎಲ್ಲ ಒಂದೇ. ಹೋದ್ರೆ ಬಾರ್ಡ್ರಲ್ಲಿ ಏನು ಊಟ ನನಗೆ ಅವಾಗ ಬಂದಾಗ ಹೆಲಿಕಾಪ್ಟ್ರಲ್ಲಿ ಬಾರ್ಡ್ರಲ್ಲಿದ್ದಾಗ ಅವಾಗ ನನ್ನ ಟ್ರೇಡು OM ಟ್ರೇಡು, ನಂದು ಟ್ರೇಡು OM ಟ್ರೇಡು. ಅವಾಗ ನಾನು ಕ್ಲಾಸ್ 1 ಅಂದರೆ ನನ್ನ ಕ್ಲಾಸ್ 1 ಡ್ರೈವರ್ ಅಂದರೆ ನೀನು ಇಂಪೆಂಡು ಇಷ್ಟು ಡಿಗ್ರಿ ಡಿಸ್ಟೆನ್ಸ್ ಹೋಗೋರು. ಅವಾಗ ನನಗೆ ಸ್ವಲ್ಪ ನನಗೆ ಅನುಭವ ಆಯಿತು. ಡಿಗ್ರಿ ಡಿಸ್ಟೆನ್ಸ್ ಇಷ್ಟು ಕಿಲೋಮೀಟ್ರ್ ಹೋಗ್ಬೇಕು, ಇಷ್ಟು ಕಿಲೋಮೀಟ್ರ್ ಎಲ್ಲ ಹೇಳ್ಕೊಟ್ಟೆ ಸೀನಿಯರು. ನಾನು ಹಿಂಗೆಲ್ಲ ಮಾಡಬೇಕು, ಇನ್ನು ಯಾವುದೋ ಇದಾಯ್ತಲ್ಲ ಅದು. ಸರ್ ಆಯ್ತು ಸರ್, ಹೆಂಗೋ ಮಾಡ್ತೀನಿ, ಕಲಿಸ್ಕೊಡಿ ಸರ್ ಅಂದೆ. ನನಗೆ ಅವಾಗ ಐಡಿಯಾ ಆಯಿತು, ಈ ಥರ ಐಡಿಯಾ ಹಿಂಗಿಷ್ಟು ಮಾಡಿದ್ರೆ ಅನುಕೂಲ ಆಗುತ್ತೆ ನಮಗೆ ರೆಜಿಮೆಂಟಿಂದ ನಾನು ಬಾರ್ಡ್ರಿಗೆ ಹೋಗ್ತಾರೆ ಸರ್. ಒಂದು ಈ ಥರ ಮೆಡಲ್ ಸಿಗ್ಬೇಕಾದ್ರೆ ಆವಾಗ ತಾನೆ ನಮಗೆ ಮೆಡಲ್ ಸಿಗ್ಬೇಕಾದ್ರೆ ಈ ಥರ ಬಾರ್ಡರ್ ಸರ್ವಿಸ್ ಮಾಡ್ಬೇಕು ತಾನೆ, ಕಷ್ಟ ಗೊತ್ತಾಗಬೇಕಾದ್ರೆ ಆವಾಗ ತಾನೆ ಮೆಡಲು. 3 ತಿಂಗಳು 28 ಕಡೆ 90 ಡೇಸ್ ಕಂಪ್ಲೀಟ್ ಮಾಡಬೇಕು ಬಾರ್ಡ್ರಲ್ಲಿ, ಆವಾಗ ತಾನೆ ಮೆಡಲು. ನಾನು ಅವಾಗ ಎಲ್ಲ ಕಡೆನೂ ನಾನು CO ರೆಕಮೆಂಡ್ ಮಾಡ್ಕೊಂಡೆ, CO ರಿಕ್ವೆಸ್ಟ್ ಮಾಡಿದೆ ಕಂಪ್ನಿ ಕಮಾಂಡ್ರಿಂದ. CO ರೆಕಮೆಂಡ್ ಮಾಡಿದೆ, ಸರ್ ನಾನು ಬಾರ್ಡ್ರ್ ಸರ್ವಿಸ್ ಮಾಡ್ಬೇಕು ಸರ್, ನನಗೆ ಇವಾಗ ಇಂದ ಏಜಲ್ಲಿ ಮಾಡ್ಕೊಂಡ್ರೆ ನನಗೆ ಒಂದು 3 ತಿಂಗಳು ನಾನು ಕೊಡಿ ಸರ್, ನನಗೆ ಈಚೆ ಈ ಕಡೆಗೆ. ಅವಾಗ ನನಗೆ ಚೈನಾ ಬಾರ್ಡ್ರ್ ಕೊಟ್ಟರು. ಚೈನಾ ಬಾರ್ಡ್ರಲ್ಲಿ ಅವಾಗ ಇದು ಸಿಂಗಲ್ ಮೆಡಲ್ ಅಂತ ಆಯಿತು, ಈ ಥರ ಮೆಡಲ್ ಆಯಿತು ನನಗೆ. ಅವಾಗ ಹಿಂಗೆ ಕೊಟ್ಟಿದ್ದವಾಗ ನನಗೆ ಅದು ಚೈನಾ ಬಾರ್ಡ್ರಲ್ಲಿ ನನಗೆ ಬಾರ್ಡ್ರ್ ಫಾರಿನ್ಗೆ ಟ್ರಿಪ್ ಸಿಕ್ತು, ನನಗೆ ಫಾರಿನ್ ಟ್ರಿಪ್ ಸಿಕ್ಕಿದ್ರೆ ಅವಾಗ ನಾಗಾಲ್ಯಾಂಡಲ್ಲಿ ಸುಮ್ಮನೆ ಹೇಳ್ಬಾರ್ದು, ಅದರ ಕಷ್ಟ ಬಿದ್ದೆ. ಅದರ ಕಷ್ಟ ನನ್ನ ಜೊತೆ ಇದ್ರೆಲ್ಲ ತುಂಬ ಖುಷಿಯಾಗಿರೋ, ತುಂಬ ಎಲ್ಲ ಕಷ್ಟ ಏನು ಕಷ್ಟ ನನ್ನ ಕಷ್ಟ ನನಗೆ ಅವಾಗ ಸ್ಪೋರ್ಟ್ಸ್ ಮ್ಯಾನ್ ನನಗೆ ಅಷ್ಟು ನನಗೆ ಎಂಗೇಜ್ ಇತ್ತಲ್ಲ, ಫುಲ್ ಏನೂ ಇಲ್ಲ ಅವಾಗ. ಮಾಡ್ಕೊಂಡು ಸುಖವಾಗಿ ಜಾಲಿಯಾಗಿ ನಾನು ಟ್ರೈನಿಂಗ್ ಮುಗಿಸ್ಕೊಂಡು ಹುಡುಗ ಥರ ಆಫೀಸರ್ ಹತ್ರ ಸ್ಪೋರ್ಟ್ಸ್ ಮ್ಯಾನ್ ಥರ ಎಲ್ಲವಕ್ಕೂ ಇಂಟರ್ಫಿಯರ್ ಆಯ್ತಾಯಿದ್ದೆ. ಆಫೀಸರ್ಗೂ ನಾಗರಾಜ್ ಕಮಾನ್ ಅವರು ಯಾರಂಗಿಟ ಸೀನಿಯರ್ ಇದ್ರಲ್ಲ, ನಾಗರಾಜ್ ಕಮಾನ್ ಅವರು. ಅವಾಗ ನಾನು ನವಲ್ದಾರ ಅಂತ ನಾನು ಯಾರು ಕೇಳ್ತಾರಿಲ್ಲ, ನವಲ್ದಾರ ಯಾಕೋ ಸೀನಿಯರ್, ಅಷ್ಟು ನನಗೆ ಮರ್ಯಾದೆ ಕೊಡ್ತಾಯಿದ್ರು. ನಾನು ಕೂಗ್ತೀನಿ ಅಂತ ತಿಳ್ಕೊಬೇಡ, ನೀನು ಹೆಸರು ಕೂಗ್ತಾ ಇದ್ದೀನಿ ನಾಗರಾಜು, ಬರಬೇಕು ಸರ್. ಏನು ಸರ್ ಅದಕ್ಕೆ ನಾನು ನಾಚಿಕೊಳ್ಳ ಸರ್, ನಾನು ರ್ಯಾಂಕ್ ಅಂತ ಕೇಳ್ತಾ ಇಲ್ಲ. ನನಗೆ ಅವಾಗ ರೆಜಿಮೆಂಟ್ ಒಂದು ಸರ್ವಿಸ್ ಮಾಡಬೇಕಲ್ಲ, ಒಂದು ರೆಜಿಮೆಂಟಲ್ಲಿ ಫೀಲ್ಡ್ ಸರ್ವಿಸ್ ಮಾಡಬೇಕು, ಫೀಲ್ಡ್ ಬಾರ್ಡ್ರಿಗೆ ಓಡಬೇಕು, ತಿರ್ಗಾ ಹೋಗಿ ಮಾಡಬೇಕು ಅಂತ ಪಾಕಿಸ್ತಾನ ಬಾರ್ಡ್ರಿಗೆ ನಾನು ಗನ್ ಹಿಡ್ಕೊಂಡು ನುಗ್ಗಬೇಕು ಅಂತ ಅವಾಗ ನಾನು ಕಂಪ್ನಿ ಕಮಾಂಡ್ರಿಗೆ ಒಬ್ಬ ಇದ್ರು. ಕಂಪ್ನಿ ಕಮಾಂಡ್ 2AC ಕಂಪ್ನಿ ಕಮಾಂಡ್ ನಮ್ಮ ಕಂಪ್ನಿಯೇ ಮೂವ್ ಆಯಿತು ಬಾರ್ಡ್ರಿಗೆ, ಪಾಕಿಸ್ತಾನ ಬಾರ್ಡ್ರಿಗೆ. ನಮ್ಮ ಕಂಪ್ನಿ ನೀವೆಲ್ಲ ಒಂದು ಬಂಕರ್ ಕಟ್ಟಿದ್ದಕ್ಕೆ ನಮ್ಮ ಇಂಜಿನಿಯರ್ ತಾನೆ ಬಂಕರ್ ಕಟ್ಟಿದ್ದಕ್ಕೆ ಒಂದು ಪೊಸಿಷನ್ ಕೊಟ್ಟರು. ಆವಾಗ 10 ಬಂಕರ್ಗಲ್ಲಿ ಆವಾಗ ನಾನು ಹೋಗ್ತೀನಿ ಸರ್ ಅಂತ ನಮ್ಮ CO ಬಂದರು. ಅವೆಲ್ಲ CO ಹೋಗಿ ಬಂಕರು 2AC ಬಂದರು ಅರೇಂಜ್ಮೆಂಟ್. ಅವರಿಂದ ನಾನು ಅವ್ರಿಗೆ ನಾವು ಹೋಗ್ತಾ ಇದ್ದೆ. ಡ್ರೈವರ್ಗೆ ಗೊತ್ತಾಯಿದ್ದ, ಡ್ರೈವರು ನಿಲ್ಲಿಸ್ಬಿಟ್ಟು ಸರ್ ನಾನು ಅವ್ರಿಗೆ ಪ್ಯಾಕೇಜ್ ಇದತ್ಕೊಂಡು ನಾನು ಸಪೋರ್ಟ್ ಇಟ್ಕೊಂಡು ನಾನು ಗಮನ ತಗೊಂಡು ಹೋಗ್ತಾ ಇದ್ದಾಗ ಅವಾಗ ಈ ಬಾರ್ಡ್ರೆಲ್ಲ ಅವಾಗ ಮುಗಿಸ್ಕೊಬಂದು ನಾನು ಅವಾಗ ಇದು ಮಾಡ್ಕೊಬಂದಾಗ ತಿರ್ಗಾ ನಾಗಾಲ್ಯಾಂಡಿಂದ ತಿರ್ಗಾ ಎಲ್ಲಿಗೆ ಅಸ್ಸಾಂ ಟ್ರಾನ್ಸ್ಫರ್ ಆಯಿತು. ಅಸ್ಸಾಂ ಟ್ರಾನ್ಸ್ಫರ್ ಹೋಲ್ದಾರ ಪಕ್ಕ ಹೋಲ್ದಾರ ಆಗ್ಬಿಟ್ಟಿದೆ. ಅಸ್ಸಾಂ ಹೋಲ್ದಾರ ಆದಾಗ ನನಗೆ ಇನ್ನೇನು ಹೇಳ್ತಾ ಇದ್ರು ಅಂದರೆ, ನೀನು ಯಾಕೋ ನಾಗರಾಜ್ ನೀನು ಈ ಥರ ಹಿಂಗೆ ಪ್ರೇಡ್ಗೆ ಯಾಕೆ ಹೋಗ್ಬಾರ್ದು, ಆರ್ಮಿ ಪ್ರೇಡ್ಗೆ, ಇಂಡಿಪೆಂಡೆಂಟ್ 26 ಪ್ರೇಡ್ಗೆ, ಆಗಸ್ಟ್ 15ಗೆ ಯಾಕೆ ಪ್ರೇಡ್ಗೆ ಹೋಗ್ಬಾರ್ದು ಸರ್. ಕಳಿಸ್ಕೊಟ್ಟು ಹೋಯ್ತೀನಿ ಸರ್. ಅದನ್ನು ಯಾವುದು ಅಷ್ಟು ಜಾಸ್ತಿ ನಾನು ಪ್ರೇಡ್ ನನಗೆ ಯಾವತ್ತೂ ನಂಗೆ ಇಷ್ಟ ಮಾಡಲಿಲ್ಲ. ಇಲ್ಲ ಹೈಟಾಗಿದ್ದೀನಿ, ರೈಟ್ ಗಾಡೆ ಒಳ್ಳೆ ನೀ ಆಗಬೇಕು ಅಂದರು. ಹೋಯ್ತು ಸರ್, ಮಾಡ್ತೀನಿ ರೈಟ್ ಗಾಡೆ ಹೋಗಿ ನಂಗೆ 26 ಪ್ರೇಡ್ಗೆ ನನಗೆ ಚಾನ್ಸ್ ಸಿಕ್ಕರು. 3 ತಿಂಗಳು ಟ್ರೈನಿಂಗ್ ನಮ್ಮ ME ಸೆಂಟ್ರಿಗೆ ಟ್ರೈನಿಂಗ್ ಹಾಕೋರು. ಟ್ರೈನಿಂಗ್ ಅವಾಗ ಏನು ಸರ್ ಅವಾಗ ಹೇಳಬೇಡ್ರಿ, ಆರ್ಮಿ ಪೇಡಲ್ಲಿ ನಮ್ಮ MBGನೇ ಈ ವರ್ಷ ತಗೊಳ್ಳಿ 2025 ನಮ್ಮ ರೆಜಿಮೆಂಟ್ ನಮ್ಮ MBGನೇ ಫಸ್ಟ್ ಹೈ ಲೆವೆಲ್ ಬಂದದೀಗ. ಕಂಟಿನ್ಯೂ 7 ವರ್ಷ 8 ವರ್ಷ ಅದೇ ಜೈ ಆರ್ಮಿ ಪೇಡಲ್ಲಿ. ಇಂಡಿಯನ್ ಆರ್ಮಿಯಲ್ಲಿ ಅವತ್ತು ಡೆಲ್ಲಿ ಇಂಡಿಯಾ ಗೇಟಿಂದ ಈಗ ನಡಿಬೇಕು ಅಂದರೆ ಅವಕಟ್ಟ 6 ಕಿಲೋಮೀಟ್ರ್ ಆಗುತ್ತೆ. 6 ಕಿಲೋಮೀಟ್ರಲ್ಲಿ ಅವಾಗ ನಂದು ಕೂಡ ನಾನು ಸ್ಪಾಟಿಸ್ಪೇಟ್ ಮಾಡಿದೆ. ಇಲ್ಲಿ ಬೆಂಗಳೂರು ಟ್ರೈನಿಂಗ್ ಮಾಡಿದಾಗ ಅಲ್ಲಿ ಸ್ಪಾಟಿಸ್ಪೇಟ್ ಮಾಡಿದಾಗ ಅಲ್ಲಿ 1 ತಿಂಗಳು ಟ್ರೈನಿಂಗ್ ಡಿಸೆಂಬರ್ 18, 20 ಅಲ್ಲಿಗೆ ಹೊಂಟಿದ್ದೀವಿ. 1 ತಿಂಗಳ ಟ್ರೈನಿಂಗ್ ಕಟ್ಟಾಗಿರುತ್ತೆ. ಕ್ಯಾಂಪ್ ಹಾಕ್ತಾರೆ, ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು
ನಾನು ಇದೇ ಪ್ರೇಡಲ್ಲಿ ನಾನು ಒಂದು ಅದು ಅಲ್ಲೂ ರೈಟ್ ಗಾರ್ಡ್ ಆಗಿದೆ. ಅದು ಹೌಲ್ದಾರ್ ಕೊಟ್ಟು ನೀವು ಪಕ್ಕ ರೈಟ್ ಗಾರ್ಡಲ್ಲಿ ನೀವು ಕರೆಕ್ಟಾಗಿ ರೈಟ್ ಗಾರ್ಡ್ ಹೌಲ್ದಾರ್ ಆಗೈತಿ. ನೀವು ಕರೆಕ್ಟಾಗಿ ನಿನ್ನಿಂದಲೇ ನೀವು ಜವಾನಕ್ಕೆ ನೀನು ಯಾವ ಸ್ಟೆಪ್ ಆಗ್ತದೆ ಅದೇ ಸ್ಟೆಪ್ಪಿಂದಲೇ ಅವಾಗ ನಾನು ವಾದ್ಯ ಗುರುಗಳಿದ್ರು. ಒಂದು ಏಕ್ ದೋ ತೀನ್ ಕರೆಕ್ಟಾಗಿ ಸ್ಟೆಪ್ಪೇ ಹಾಕ್ತಾರೆ. ದನೇ ದೇಕಂತ ತಲೆ ತಿರುಗಿಸೋಕ್ಕೂ ಬಾಯಿ ಒಳ್ಳೆ ಕಂಡೀಷನ್ ಹಾಕ್ಕೊಟ್ರೆ ಯಾರು ಮಾಡ್ಕೊಂಡಿದ್ದ. ನನಗೆ ಎಲ್ಲ ಮಾಡಿಕೊಂಡ್ರು. ತಿರುಗಿ ಲಾಸ್ಟಲ್ಲಿ ನನಗೆ ಅಸ್ಸಾಂಗೆ ನನಗೆ ಟ್ರಾನ್ಸ್ಫರ್ ಸಿಗ್ತಾಯಿತ್ತು. ಆವಾಗ ನಾನು ಪಕ್ಕ ಹೊಲ್ದರಾಗಿದ್ದಲ್ಲ ರೆಜಿಮೆಂಟ್ ಸಿ ಓ. ನಾನು ರಜಾ ಮುಗಿಸ್ಕೊಂಡು ಬಂದಾಗ ನಮ್ಮ ಸಿ ಓ ಅಂದರು, ಕ್ಯಾ ಬುಡ್ಡಾ ಹೋಗ್ಯಾ ಅಭಿ ತಕ್ ಶಾದಿ ಹೋಗ್ಯಾ ಶಾದಿ ನೈ ಶಾದಿ ಹೋಗ್ಯಾ ಸ ಫ್ಯಾಮಿಲಿ ಉದ್ದ ಚೋಡ್ಕರ ಬೋಲ್ದ್ಯಾ. ಹಮಾರ ಸಿ ಓ ಅಂದರು, ಕ್ಯಾ ಬುಡ್ಡ ವಯಸ್ಸಾದ್ಮೇಲೆ ಇವಾಗ ಮದುವೆ ಆಗಿದ್ಯಾ, ಹೋಗಿ ಕರ್ಕೊಬರೋ. ಆ ಎಸ್ ಎಮ್ಗೆ ಹೇಳಿದ್ರು. ಎಸ್ ಎಮ್ ಒಂದು ಗಣೇಶ್ ಅಂತ ಇದ್ದರು, ಸುದ್ದಾರ್ ಮೇಜರ್ ಗಣೇಶ್ ಅಂತ ಇದ್ದರು. ಸೊ ಅವರು ಕನ್ನಡದವರೇ. ಇವಾಗ ಮದುವೆ ಆಗೋ ಕ್ವಾರ್ಟರ್ಸ್ ನಾಗರಾಜ್ ನಿನಗೆ ಹೇಳಿದ್ರು, ನೀನು ಕಂಪ್ನಿಗೆ ಹೋಗಿ ಇವತ್ತು ನೈಟೇ ಟ್ರೈನ್ ಬುಕ್ ಮಾಡಿ ಟ್ರೈನ್ ಈ ಕಡೆಯಿಂದ ಟ್ರೈನಿಗೆ ಬುಕ್ ಮಾಡಾಗ ಅವರೇ ಬುಕ್ ಮಾಡಿಕೊಟ್ರು. ತಿರುಗಿ ಬೆಂಗಳೂರಿಂದ ಆ ಕಡೆಯಿಂದ ಬರೋ ಬುಕ್ ಮಾಡಿಕೊಟ್ರು. ಅಸ್ಸಾಮಿಂದ ಟ್ರೈನು ಅಲ್ಲಿ ಕರೆಕ್ಟಾಗಿ 4 ಡೇಸ್ ಆಗುತ್ತೆ. ಬೆಂಗಳೂರು ಬಂದು ಸೇರೋದಕ್ಕೆ ಕರೆಕ್ಟಾಗಿ 4 ಡೇಸು, ಅಲ್ಲಿಂದ ಬರೋದಕ್ಕೆ 4 ಡೇಸ್ ಆಗುತ್ತೆ ಅಸ್ಸಾಮ್ಗೆ. ಆವಾಗ ನನಗೆ ನಾನು ಮದುವೆ ಆದೆ ಅವಾಗ. ಎಲ್ಲಿ ನಾನು 1990 ಇಸ್ವಿಲಿ ನಾನು ಮದುವೆ ಆದೆ. ಆವಾಗ 90 ಯಜ್ಮೆಂಟ್ ಸಿ ಓ ಅಂತ ಇಂಟ್ರ್ಯೂಗೆ ಮದುವೆ ನಾನು ವೆಡ್ಡಿಂಗ್ ಕಾರ್ಡ್ ಕೊಡಿಸಿದ್ದೆ. ಈ ಥರ ಸರ್ ನಮ್ಮ ಮದುವೆ ಆಯ್ತದೆ, ಈ ಥರ ನೀವು ಒಂದು ಒಂದು ಮಾಡ್ಕೊಬಂತೆ. ಆ ರೆಜಿಮೆಂಟ್ ಸಿ ಓ ಮದುವೆ ಆದಾಗ ರೆಜಿಮೆಂಟ್ಗೆ ಹೋಗಿ ಇಂಟ್ರಿ ಮುಗಿಸಿದಾಗ ನೀವು ವಯಸ್ಸಾದ್ಮೇಲೆ ಇವಾಗ ಮದುವೆ ಆಯ್ತು. ಗೆಟ್ ಔಟ್, ನೀನು ಹೋಗಿ ಇವಾಗೇ ಫ್ಯಾಮಿಲಿ ಕರ್ಕೊಪ್ಪ ಇಲ್ಲೇ ಇಟ್ಕೊಂಡ್ರು. ಅವು ಕರ್ಕೊಂಡ್ಬಂದೆ. ಕ್ವಾರ್ಟರ್ಸ್ ಕೊಟ್ಟರು. ಕ್ವಾರ್ಟರ್ಸಿಂದ ನಾನು ತಿರ್ಗಾ ಹೋಗಿ ನನ್ನ ಮಗಳು 1991 ಇಸ್ವಿಲಿ ನನ್ನ ಮಗಳು ಹುಟ್ಟೋಲ್ಲ ಅಲ್ಲಿಗೆ. ಅಲ್ಲೇ ಡೆಲಿವರಿ ಆಯ್ತು ನನ್ನ ಮಗಳಿಗೆ. ತಿರ್ಗಿ ನಾನೇನು ನಮ್ಮ ಮಗಳನ್ನ ತಾಳಪ್ಪ ಡೆಲಿವರಿ ಆದಮೇಲೆ ತಿರ್ಗಿ ಅವು ಕಳಿಸ್ಕೊಡ್ಲಿ ನನ್ನ. ಅಲ್ಲೇ ಇಟ್ಕೊಂಡು ಅಲ್ಲೇ ಡೆಲಿವರಿ ಆಯಿತು. ಅಲ್ಲಿಂದ ಆದಮೇಲೆ ಒಂದು 3-4-5 ತಿಂಗಳಾದಮೇಲೆ ನನಗೆ ಇಲ್ಲಿಗೆ ಸರ್ಗೆ ಒಂದು ಟ್ರಾನ್ಸ್ಫರ್ ಕೊಡಿ ಸರ್, ನನಗೆ ಇಲ್ಲಿ ಹಿಂಗೆ ಆಯ್ತಲ್ಲ ನಮ್ಮ ಕನ್ನಡದಲ್ಲಿ ಅಂದೆ. ನಾನು ಕನ್ನಡದಲ್ಲಿ ಅವಾಗ ಎಷ್ಟು 91ರಲ್ಲಿ ನನ್ನ ಮಗಳು ಹುಟ್ಟಿದ್ದು. 92ರಲ್ಲಿ ನನ್ನ ಮಗ ಮಂಗಳೂರು NCCಗೆ ಕೊಟ್ಟರು. ಸಿ ಓ ಹೌದಾಗ ಅಭಿ ಇತ್ನಾ ಸಾಲ್ ಹೋಗ್ಯ. ನನಗೆ ಅವಾಗ 15 ವರ್ಷ ತುಂಬೋಯ್ತು. ಅವಾಗ ಅಸ್ಸಾಮಲ್ಲಿ 15 ವರ್ಷ ತುಂಬೋಯ್ತು. ಅವಾಗ ಇಲ್ಲಿಗೆ ಟ್ರಾನ್ಸ್ಫರ್ ಕೊಟ್ಟ. ಸರ್ ನಾನು ಯಾಕೆ ಬರ್ಕೊಡ್ಲಿ ಅಂದಾಗ, ಸರ್ ನೀವು ನನಗೆ ಒಂದು ಮಂಗಳೂರು NCC ಕೊಟ್ಟರು, ಕರ್ನಾಟಕ NCC ಮಂಗಳೂರಲ್ಲಿ. ಆವಾಗ ಒಂದು ಕರ್ನಾಟಕ NCC ಕೊಟ್ಟಾಗ ಉಡುಪಿಲಿ MIT ಮಣಿಪಾಲ್ ಕಾಲೇಜ್ಗೆ ಫೋರ್ ಕರ್ನಾಟಕ ಸಿಕ್ತವಾಗ NCC. ಅಲ್ಲಿಗೆ 4 ಇಯರ್ಸ್ ಇದ್ದೆ. ಅಲ್ಲಿ 1950 4 ಇಯರ್ಸ್ ಇದ್ದೆ. 4 ಇಯರ್ಸಲ್ಲಿ ಅವಾಗ ನಾನು NCC ಒಂದು ಸಿಕ್ಕಿದಾಗ ಫೋರ್ ಇಂಜಿನಿಯರ್ಗೆ ಸ್ಟೂಡೆಂಟ್ಸ್ ಸಿಗ್ತಾರೆ. MIT ಕಾಲೇಜಲ್ಲಿ ಸ್ಟೂಡೆಂಟ್ಸಾಗ ಅವಾಗೆಲ್ಲ ಒಂದು ಡ್ರಿಲ್ಲು, ಇದು NCC ಬರೀ ಡ್ರಿಲ್ಲು ಫೈರಿಂಗ್ಗೆ ಹೇಳ್ಕೊಡ್ಬೇಕು. ಅವಾಗ ನೀವು ವಾದ್ಯಾರ ಆಗೋದು. ವಾದ್ಯಾರ ಸರ್ ನಾನು ಫ್ಯಾಮಿಲಿ ಕ್ವಾರ್ಟರ್ಸ್ ಬೇಕು, ನಾನು ಫ್ಯಾಮಿಲಿ ಮದುವೆಗಿಂತ ಕ್ವಾರ್ಟರ್ಸ್ ಬೇಕು ಅಂತ. ಅಲ್ಲಿ ಪಬ್ಲಿಕ್ ತಾನೇ, ಏನು ಗೊತ್ತಾಗಲ್ಲ ಅಲ್ಲಿಗೆ. ಇಮ್ಮಿಡಿಯೇಟ್ ಊಟ ನಾವೇ ಮಾಡ್ಕೊಂಡು ತಿನ್ನಬೇಕು, ನಾವು ಇದು ಮಾಡ್ಕೊಂಡು ತಿನ್ನಬೇಕು. ಆವಾಗ ಫ್ಯಾಮಿಲಿ ಕರ್ಕೊಬಂತ ಅವರ ಒಂದು ಉಡುಪಿಲಿ ನಾವೊಂದು ಮನೆಗೆ ಮಾಡಿಕೊಂಡೆ. ಬರೀ 350 ರೂಪಾಯಿ ಆವತ್ತು ಬಾಡಿಗೆ. ಅವತ್ತು ಮಗ ಅಲ್ಲೇ ಇದು MIT ಕಾಲೇಜಿಂದ ಪ್ರಿನ್ಸಿಪಲ್ಲು ನನಗೊಂದು ಅಲ್ಲೇ ಒಂದು ರೂಮ್ ಕೊಟ್ಟರು, ಅಲ್ಲೇ ಕ್ವಾರ್ಟರ್ಸ್ ಕೊಟ್ಟರು. ಕ್ವಾರ್ಟರ್ಸಲ್ಲಿ ಇದ್ದೆ. ಆವಾಗ ಮಗ ಒಂದು ಜನಿಸ್ತಾ. ಅವನ ಹೆಸರು ಜಾನಶೇಖರ್ ಅಂತ. ಅವನೇ ಅಲ್ಲಿ MIT ಕಾಲೇಜಲ್ಲಿ ಅಲ್ಲಿ MIT ಕಾಲೇಜ್ ಅಲ್ಲೇ ಡೆಲಿವರಿ ಆಯಿತು ಅವನಿಗೂ. ಕಾಲೇಜಲ್ಲಿ ಡೆಲಿವರಿ ಆಯಿತು. ಅಲ್ಲೇ ಸುಖವಾಗಿ ಚೆನ್ನಾಗಿದ್ದು. ಅಲ್ಲಿಂದ ಬಂದು ನಾನು ಅಲ್ಲಿಂದ ಬರ್ಕೊಟ್ಟೆ. ನೀನು ಸರ್ ನನಗೆ ಡಿಸ್ಚಾರ್ಜ್ ಕೊಡಬೇಕು ಅಂತ. ಆ ಡಿಸ್ಚಾರ್ಜ್ ನೀನು ಕೊಡೋಕ್ಕಲ್ಲ. ನೀನು ಯಾವ ರೆಜಿಮೆಂಟಲ್ಲಿದ್ದೋ ಅಸ್ಸಾಮಲ್ಲಿ ಆಯ್ತು ರೆಜಿಮೆಂಟ್ ಆಯ್ತೆ, ನೀನು ಅಸ್ಸಾಮಿಗೆ ಹೋಗಬೇಕು. MBC ಸೆಂಟ್ರಿಂದ ಆರ್ಡ್ರ್ ಬಂತು. ಅಲ್ಲಿ ಅಪ್ಲಿಕೇಶನ್ ಬರೆದೆ, ರೆಜಿಮೆಂಟ್ ಕೊಟ್ಟೆ. ಅವಾಗ ರೆಜಿಮೆಂಟ್ ಕೊಟ್ಟಾಗ ನನಗೆ ಅವಾಗ ಎಷ್ಟು ಅಂದರೆ ಅವಾಗ ಸುಮಾರು 94ನೇ ಇಸ್ವಿಲಿ 1994ನೇ ಇಸ್ವಿಲಿ ನವಂಬರಲ್ಲಿ ಅಪ್ಲಿಕೇಶನ್ ಕೊಟ್ಟಾಗ ಮಾರ್ಚ್ 95 ಫೆಬ್ರವರಿಗೆ ನಂಗೆ ಆರ್ಡ್ರ್ ಬಂದ್ಬಿಡ್ತು. 95 ಫೆಬ್ರವರಿಗೆ ನನಗೆ ಆರ್ಡ್ರ್ ಬಂದ್ಬಿಡ್ತು. ಆವಾಗ ಇನ್ನು 4 ತಿಂಗಳಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಫಾರ್ ನನ್ನ ಸಂಖ್ಯೆಯಲ್ಲಿ ನಮ್ಮ ವಿಷಯ ಬೇರೆ ಒಂದು ಮುಂದೆ ವಿಷಯ ನಾನು ಹೇಳ್ತೀನಿ ನಿಮಗೆ. ನಮಸ್ಕಾರ.